ಇಷ್ಟೊಂದೆಲ್ಲ ಬಟ್ಟೆಗಳು? ಅದು ವೈನಿ, ನೀವು ನಮ್ಮ ಮನೆಗೆ ಭಾಳ ದಿವ್ಸಕ್ಕೆ ಬಂದಿರಿ. ನನಗೆ ನನ್ನ ತವ್ರ ಮನೆಯವ್ರಿಗೆ ಏನಾದ್ರು ಕೊಡಬೇಕು, ನಮ್ಮ ತಾಯಿಗೆ ನಾನು ಏನಾದರೂ ಮಾಡಿಸ್ಕೊಡ್ಬೇಕು ಅನ್ನೋದು ಆಸೆ ಇತ್ತು. ನನ್ನ ಒಂದು ತವ್ರ ಮನೆಯಲ್ಲಿ ತಾಯಿ ಸ್ಥಾನನ ತುಂಬಕ್ಕೆ ನೀವಿದ್ದೀರೀಗ. ತಮ್ಮನ ಹೆಂಡತಿ ಆದ್ರೂ ನಾನು ನಿಮಗೆ ವೈನಿ ಅನ್ನೋ ಮರ್ಯಾದೆನೇ ಕೊಡ್ತೀನಿ. ತಮ್ಮನ ಹೆಂಡತಿಗೆ ವೈನಿ ಅನ್ನಬಾರ್ದು ಅಂತ ಏನಿಲ್ಲ. ಯಾಕಂದ್ರೆ ತಮ್ಮ ಆಗಿರ್ಬೋದು, ಆದರೆ ಎಷ್ಟೋ ಆದರೂ ನೀವು ಈಗ ಮನೆ ನನ್ನ ತಾಯಿ ಸ್ಥಾನದಲ್ಲಿದ್ದೀರಲ್ಲ. ಹಾಗಾಗಿ ನಾನು ನಮ್ಮ ತಾಯಿ ಕೊಡಬೇಕು ಅಂತ ಮಾಡಿಸಿರೋದು. ನಮ್ಮ ತಾಯಿ ಇದನ್ನು ತೊಗೊಳೋಕ್ಕಿಂತ ಪೈಲಾನೇ ತೀರಿ ಹೋದರು. ಹಾಗಾಗಿ ಈ ಸರನ ನಿಮಗೆ ಕೊಡಬೇಕು ಅನ್ನೋದು. ಅದೇನಿಲ್ಲ, ಇವ್ರು ದೊಡ್ಡ ಸ್ಥಾನ ತೋರಿಸ್ಕೋತಾಳಂತಲ್ಲ, ನಾನು ಹಾಕೋಬೋದಿತ್ತು. ಆದರೆ ನನ್ನ ತವ್ರ ಮನೆಗಂತ ಮಾಡಿಸಿದ್ದನ್ನು ಈಗ ಎಷ್ಟೋ ಆದರೂ ನೀವು ಅಲ್ಲಿರೋರಲ್ಲ, ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳಿದೆ. ನಿಮ್ಮ ತಮ್ಮನ ಹೆಂಡತಿಗೆ ಕೊಟ್ಬಿಡು ಆಯಿತು ಅಂದ್ರಲ್ಲ, ಖುಷಿ ಭಾಳ ಆಯಿತು. ಅದಕ್ಕೆ ಇದನ್ನು ನಿಮ್ಗೆ ಅಂತ ತೆಗೆದಿಟ್ಟಿದ್ದೆ. ಮತ್ತು ಇದೆಲ್ಲ ನೀವು ಡ್ರೆಸ್ ಹಾಕೋತೀರಲ್ಲ ಮನೇಲಿ, ಇಲ್ಲಿ ಎಲ್ಲರೂ ಬಂದಾಗ ಸೀರೆ ಉಡ್ತೀರಿ. ಅದಕ್ಕೆ ನಿಮ್ಗೆ ಇವನ್ನೆಲ್ಲ ಡ್ರೆಸ್ಗಳು ತೊಗೊಂಡೆ. ಹೇಗಿದೆ? ನನಗಂತೂ ನೋಡಿ, ನೀವೇನು ತಿಳ್ಕೊತಿರೋಲ್ಲ ಗೊತ್ತಿಲ್ಲ, ಆದರೆ ನನಗಂತೂ ಇವು ಇಷ್ಟ ಆಯ್ತು, ಅದಕ್ಕೆ ತಂದೆ. ಅಯ್ಯೋ, ಇಷ್ಟೊಂದ? ಯಪ್ಪ ದೇವ್ರಿ. ಲಕ್ಷ್ಮಿ, ಇಷ್ಟೊಂದೆಲ್ಲ ಬೇಡ ನೋಡು. ಇಷ್ಟೊಂದೆಲ್ಲ ತೊಗೊಂಡು ಹೋಗೋಕೆ ನಂಗೆ ಆಗಲ್ಲ. ನೀವೇನು ಪಾಪ ಇಷ್ಟು ಬಡವರಿದ್ದನೂ ಇಷ್ಟೆಲ್ಲ ಕೊಡೋದ? ನನಗೊಂದಿಟ್ಟು ಅರ್ಶಿನ ಕುಂಕುಮ ಕೊಡು ಸಾಕು. ಇದೆಲ್ಲ ಏನು ಬೇಡ ನನಗೆ. ನೋಡು ಲಕ್ಷ್ಮಿ, ಇಷ್ಟೆಲ್ಲ ಕೊಟ್ಟು ನನಗೆ ನೀನು ಕಟ್ ಹಾಕ್ದಂಗೆ ಮಾಡಬೇಡ ಕೈನ. ಇನ್ನೊಂದು ನಾನು ಬರಬೇಕು ಅಂದರೆ ನನಗೆ ಒಡವೆ ಬೇಡ. ನೋಡು ವೈನಿ, ನೀನೇನೇ ಅನ್ಕೋ, ತಮ್ಮನ ಹೆಂಡತಿಗೆ ವೈನಿ ಅನ್ಬಾರ್ದು ಅಂತಾರ. ನನಗೆ ಒಬ್ಬರು ಮೆಸೇಜ್ ಮಾಡಿದರು, ತಮ್ಮನ ಹೆಂಡತಿಗೆ ವೈನಿ ಅನ್ಬಾರ್ದು ಅಂತೇಳಿ. ಆದರೆ ನಾ ಒಂದು ವಿಷಯ ಹೇಳ್ತೀನಿ, ನಮ್ಮ ಅದು ಕರೆಯೋ ಒಂದು ಹಕ್ಕಿರ್ತೈತಿ, ಅದನ್ನು ನಾವು ಕರಿಬೇಕಾಕೈತಲ್ಲ. ಹಾಗಾಗಿ ನಾನು ಕರಿಯತ್ತೀನಿ. ನೀನೇನು ತಿಳ್ಕೊಕ್ಕೆ ಹೋಗ್ಬೇಡ ಮತ್ತು ವೈನಿ ಅನ್ನತ್ತಳಂತೇಳಿ. ಇಲ್ಲಿ ನೋಡು, ನೀನು ಆ ನೆಕ್ಲೆಸ್ ತೊಗೊಳಬೇಕು. ನಾನು ತಾಯಿಗಂತ ಮಾಡಿಸಿದ್ದ, ನಾನು ತವ್ರ ಮನೆಗಂತ ಮಾಡಿಸಿದ್ದ. ನಾಳೆ ಈಗ ಹೆಂಗೋ ನಿನಗೆ ಒಬ್ಬ ಮಗ ಅದಾನ, ಅವಂಗ ನನ್ನ ಮಗಳನ್ನ ತೊಗೊಂಡ್ಬಿಡು ವೈನಿ. ಇಷ್ಟು ಒಳ್ಳೆ ಮನಸ್ಸೈತಿ ನಿನಗೆ. ಆಯಿತು, ನೋಡೋಣಂತ. ಅದೆಲ್ಲ ದೇವ್ರ ಕೈಯಿಂದಲ್ಲ. ಮಕ್ಕಳ ಬಗ್ಗೆ ನಾವು ಇಷ್ಟೆಲ್ಲ ಈಗ ಮಾತಾಡೋದು ಬೇಡ ಲಕ್ಷ್ಮಿ. ಆಯಿತು, ಈ ಚಿನ್ನದ ಓಲೆ ನಾನು ತೊಗೋತೀನಿ. ನನ್ನ ಬ್ಯಾಗಲ್ಲಿ ಎಲ್ಲ ಹಾಕಿ ಪ್ಯಾಕ್ ಮಾಡ್ಕೋತೀನಿ. ಮತ್ತಿನ್ನು ಹೊತ್ತಾಯಿತು, ನಾನು ಹೋಗ್ತೀನಿ. ಮತ್ತಲ್ಲಿ ಇನ್ನು ನಿಮ್ಮ ತಂಗಿ ಊರಿಗೆ ಹೋಗಬೇಕು. ಅವ್ರಿಗೊಂಚೂರು ಭೇಟಿಯಾಗಿ ಅವ್ರನ್ನೂ ನೋಡ್ಕೊಂಡು ಹೋಗ್ಬಿಟ್ರೆ ಯಾವುದು ನಿಗ್ರಿಲ್ಲಲ್ಲ. ಹಾಗಾಗಿ ಮತ್ತೆ ಪಾಪ ನಿಮ್ಮ ತಮ್ಮ ಒಬ್ಬರೇ ಹಾಕಾರ. ಅದಕ್ಕೆ ಮತ್ತೆ ಯಾವಾಗಾದ್ರೂ ಬರ್ತೀನಿ. ನಾನು ಇವತ್ತು ಹೋಗ್ತೀನಿ. ಸರಿ ಆಯಿತು, ಅರ್ಶಿನ ಕುಂಕುಮ ಕೊಡ್ತೀನಿ, ಹಚ್ಕೊಂಡು ನೀವು ಊರಿಗೆ ಹೊರಣ್ರಿ. ತಂಗಿನೂ ಕೇಳ್ದೆ ಅಂತ ಹೇಳ್ರಿ. ನಾನು ಹೋಗಿದ್ದೆ ಅವ್ರ ಮನೆಗೆ. ಅವಳು ದುಡ್ಡಿನ ಒಂದು ಅಹಮ್ಮಲ್ಲಿ ಉಳಿದ್ಬಿಟ್ಟಾಳ. ನಮ್ಮನ್ನು ಅವಳು ಕೇಳಾಕಂತಾಳ. ಹಾಗಾಗಿ ನಮ್ಮ ಮನೆಯವರು ಅವಳ ಮನೆಗೆ ಕಳಿಸಲ್ಲ, ನನ್ನನ್ನು ಮಾತಾಡ್ಸೋದು ಇಲ್ಲ ಅವಳು. ಹಾಗಾಗಿ ಅವರು ನೀನು ಮಾತಾಡ್ಸಕ್ಕೆ ಹೋಗ್ಬೇಡ, ಮನೆಗೂ ಹೋಗಕ್ಕೆ ಹೋಗ್ಬೇಡ ಅಂದಾರ. ನಾನದು ಬರೋದೇ ಇಲ್ಲ ಅಲ್ಲಿ. ನೀವು ಹೋಗಿ ಆಕಿನ ನೋಡ್ಕೊಂಡು ಹೋಗ್ರಿ. ಆಕೆಗೂ ತಾಯಿ ತಾವ್ರ ಮನೆಯವ್ರು ಇಲ್ಲ ಅನ್ನೋದು ಹೊರಗಿರಬಾರ್ದಲ್ಲ. ನನ್ನ ಮನೇಲಿ ಇನ್ನೂ ಒಂದು ತಿಂಗಳು ಇದ್ದಿದ್ರು ನೀವು ಪರವಾಗಿಲ್ಲ, ಆದರೆ ನೀವು ನೋಡಿದ್ರೆ ಒಂದು ತಿಂಗಳು ಇಟ್ಟಿದ್ದೀರ. ಸರಿ ಆಯಿತು, ಹೋಗ್ರಿ, ಮತ್ತೆ ಬನ್ನಿ. ಸರಿ ಆಯಿತು ಲಕ್ಷ್ಮಿ. ಸ್ವಲ್ಪ ಸಮಯದ ನಂತರ. ಅಯ್ಯೋ, ಲಕ್ಷ್ಮಿ ಎಷ್ಟು ಒಳ್ಳೆಯವಳು. ನಾನು ಹುಟ್ಟುಬಿಟ್ಟಿರೋ ಸೀರೆ, ನನ್ನ ಮಗ ಆಡ್ಬಿಟ್ಟಿರೋ ಆಟಿಕೆ ಜೋಡಣೆ, ನನ್ನ ಗಂಡನಿಗೆ ಬಂದಿರೋಂಥ ಅಯ್ಯರು, ಮತ್ತು ನನ್ನ ಮಗನ ಬಟ್ಟೆ ಎಲ್ಲ ಡ್ರೈ ವಾಶಿಗೆ ಕೊಟ್ಟು ನಾನು ತೊಗೊಂಡು ಬಂದಿದ್ದೆ. ಆದರೆ ಇವಳು ಹೊಸ ಹೊಸ ಡ್ರೆಸ್ಗಳು, ಬಂಗಾರ ಚೈನ ಕೊಟ್ಟಿದ್ದಾಳಲ್ಲಪ್ಪ. ನಾನು ಮಾಡಿದ್ದು ತಪ್ಪು ತಪ್ಪು. ಬಡವ್ರ ಮನೆ ಅಂತ ಹೇಳಿ ನಾನು ಈ ಥರ ಮಾಡಬಾರ್ದಾಗಿತ್ತು. ಅವರೆಷ್ಟು ಒಳ್ಳೆಯವರು. ನಾನು ಕಲ್ತೆಸಿದ್ಲು ಲಕ್ಷ್ಮಿ. ಇನ್ನು ಮುಂದೆ ನಾನು ಯಾವತ್ತೂ ಬಡವರು ಸಾಹುಕಾರನ ಭೇದ ಭಾವ ಮಾಡಲ್ಲ. ನಾನು ಈಗ ಗೀತನ ಮನೆಗೆ ಹೋಗ್ತೀನಿ. ಗೀತನ ಮನೆಗೆ ಹೋಗಿ ಗೀತನ ನೋಡಿಕೊಂಡು ಹೋಗ್ತೀನಿ. ಅಯ್ಯೋ ಶಿವನೇ, ಎಷ್ಟು ದೊಡ್ಡದಿದೆ ಇವಾಗ ಗೀತನ ಮನೆ. ಗೀತನ ಮನೇಲಿ ಇರಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು. ಅವ್ರ ಮನೆಗೆ ಪಾದ ಇಡ್ತಾ ಇದ್ದೀವಿ ಅಂದರೆ ನಾವೇ ಪುಣ್ಯವಂತರು ಅಲ್ಲ. ಎಂಥ ದೊಡ್ಡ ಮನೆಗೆ ಗೀತಾನ ಕೊಟ್ಟು ಎಷ್ಟು ಚಿಕ್ಕ ಮನೆಗೆ ಲಕ್ಷ್ಮಿನ ಯಾಕೆ ಕೊಟ್ಟಿದ್ದಾರೆ? ಹಾಂ, ಏನಂತ ತಿಳಿತಾ ಇಲ್ಲ. ಗೀತಾ, ಎಲ್ಲ ಹೊಂಟಿದ್ಯಾ? ಅರಿ, ಜಾಗಿಂಗ್ ಹೊಂಟಿದ್ದೀನಿ. ಜಾಗಿಂಗ್ ಹೋಗುವಾಗ ಎಲ್ಲಿ ಅಂತ ಕೇಳ್ತಿರಲ್ಲ. ಗೀತಾ, ಏನು ಮಾಡ್ತಾ ಇದೀಯ ನೀನು? ಇದೇನು ಬಟ್ಟೆ ನಿಂದು? ಹೊರಗಡೆ ಹೋಗುವಾಗ ಮೈ ತುಂಬ ಬಟ್ಟೆ ಹಾಕೊಂಡು ಹೋಗು. ಇದು ನಂಗೆ ಇಷ್ಟ ಆಗ್ತಾಯಿಲ್ಲ. ನೋಡು, ಸರಿಯಾಗಿ ಹೇಳ್ಕೊ. ನೀನು ಈ ರೀತಿ ಮಾಡೋದು ನನಗೆಲ್ಲ ಇಷ್ಟ ಆಗ್ತಾಯಿಲ್ಲ ಗೀತಾ. ಒಂದು ಸಲ ಹೇಳ್ತಾ ಇದ್ದೀನಿ, 2 ಸಲ ಹೇಳ್ತೀನಿ. ಪದೇ ಪದೇ ನೀನು ಇದೇ ರೀತಿ ಮಾಡ್ತಾಯಿದ್ರೆ ನನ್ನ ತಲೆ ಕೆಟ್ಟೋಗುತ್ತೆ. ರವಿ, ಒಂದು ವಿಷಯ ಹೇಳ, ನನ್ನ ಇಷ್ಟ, ನನ್ನ ಜೀವನ. ನಾನು ಈ ಥರ ಬಟ್ಟೆ ಹಾಕೋದ್ರಿಂದ ನಿನಗೆ ನೋಡೋಕ್ಕಾಗುತ್ತೆ ಇಲ್ಲ ಅಂದರೆ ಕಣ್ಣು ಮುಚ್ಕೋ. ಅಲ್ಲ, ನಾನು ನನ್ನ ಜೀವನದಲ್ಲಿ ನಾನು ಈ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಅದೇನೋ ಅಂತಾರಲ್ಲಪ್ಪ, ಹಾಗೆ ಅಳ್ಗೊಳ್ಳೋ ಜಮ್ಮಂಗನಿಗೆ ಸೀರೆ ಉಟ್ಕೊತೀಯ.
ನನಗೆಲ್ಲ ಸೀರೆ ಪಾರೆ ಉಟ್ಕೊಂಡು ಹೋಗೋಕ್ಕಲ್ಲ, ಜಾಗಿಂಗ್ ಹೋಗುವಾಗ ಮಾತ್ರ ಇದೇ ಥರ ಬಟ್ಟೆ ಹಾಕೋತೀನಿ. ಬೇಕಂದರೆ ನಾನು ಇದನ್ನು ಬಿಚ್ಚಿಟ್ಟೆ ಹೋಗೋಕ್ಕೆ, ಸಣ್ಣದು ಪ್ಯಾಂಟ್ ಹಾಕ್ಕೊಂಡು. ಮತ್ತೆ ಸುಮ್ಮನೆ ಇದ್ದರೆ ಸರಿ. ಈಗ ನೋಡು, ಬಂದಮೇಲೆ ಸೀರೆ ಉಟ್ಕೋತೀನಿ. ನಾನು ಕ್ಲಬ್ಬಿಗೆ ಹೋಗ್ಬೇಕಲ್ಲ, ಅದಕ್ಕೆ ಸೀರೆ ಉಟ್ಕೋಬೇಕು, ಅದಕ್ಕೆ ಹೋಗಬೇಕಲ್ಲ. ಸೀರೆನೇ ಮಹಿಳೆಯರು ಮಾಡಿದ್ದಾರೆ ಕ್ಲಬ್ಬು, ಅಲ್ಲಿ ಸೀರೆ ಉಟ್ಕೋತೀನಿ. ಈಗ ನಾನು ಜಾಗಿಂಗ್ ಹೋಗುವಾಗ ಫ್ರೀ ಆಗಿರಬೇಕು, ಅದರಲ್ಲಿ ಸೆಕೆಂಡ್ ಟೈಮಿಗೆ ಉಮ್ರು ಇಳಿಯುತ್ತೆ. ಈಗೆಲ್ಲ ಕಡೆ ಗಾಳಿ ಬಡಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಬೆವ್ರ ಸ್ಮೆಲ್ ಬರಲ್ಲ. ಸರಿ, ನಾನು ಹೋಗಲ್ಲ ಡಾರ್ಲಿ. ನಿನಗೆ ಹೇಳಿ ಏನಾದರೂ ಹೇಳಿದ್ರೆ ತಿಳ್ಕೊಬೇಕಲ್ಲ, ಅದೆಲ್ಲ ಇರಲಿ. ನಿಮ್ಮ ವೈನಿ ಬರತ್ತಾಳ, ಮತ್ತು ನಿಮ್ಮ ವೈನಿ ಮಗ ಬರತ್ತಾನೆ. ಮನೇಲಿ ಏನಾದರೂ ಇದ್ದು ಸಿಹಿ ಅಡುಗೆ ಮಾಡಿಸ್ಬೇಕಲ್ಲ. ಅಯ್ಯೋಯ್ಯೋ, ಏನು ದೊಡ್ಡ ಬಿಲಿಯನ್ ಮಿಲಿಯನ್ ವರ್ಲ್ಡ್ ಇದು ಬಂದಂಗೆ ಮಾಡತ್ತಿರಲ್ಲ. ಅವಳೇನು, ಆಫ್ಟರ್ ಆಲ್ ಒಬ್ಳು ವೈನಿ, ನಮ್ಮ ಅಣ್ಣನ ಹೆಂಡತಿ. ನಮ್ಮ ಅಣ್ಣನೂ ಅವನೇ, ಅವಳೇ ಬೆಕ್ಕರು. ಅವಳು ಬರತ್ತಾಳಂತ ನಾನು ನನ್ನ ಇಂಪಾರ್ಟೆಂಟ್ ಡೇನ ಹಾಳು ಮಾಡ್ಕೊಳ್ಳ. ಅದರಲ್ಲಿ ಜಾಗಿಂಗ್ ಅಂತೂ ನನ್ನ ಜೀವನದಲ್ಲಿ ಯಾರೇ VIP ಬರತ್ತಂದ್ರೂ ನಾನು ಹಾಳು ಮಾಡ್ಕೊಳ್ಳ. ಒಂದು ವಿಷಯ, ನಾನು ಫ್ರೀಯಾಗಿ ನನ್ನ ಲೈಫ್ ಒಳಗೆ ಎಂಜಾಯ್ ಮಾಡ್ಕೊತ ಇರಬೇಕು. ಯಾರೋ ಬರತ್ತಾರೆ, ಅವ್ರಿಗೋಸ್ಕರ ಅಡುಗೆ ಮಾಡಿ ಅವ್ರಿಗೆ ಬಡಿಸಿ ತೊಳೆದು ತಿಕ್ಕೆಪ್ಪ, ಇದೆಲ್ಲ ನನ್ನ ಕಡೆ ಸಾಧ್ಯ ಇಲ್ಲ. ಬಂದವರು ಬೇಕಾದ್ರೆ ಮಾಡ್ಕೊಂಡು ತಿಂತಾರೆ. ನಾನು ಜಾಗಿಂಗ್ ಹೋಗಿ ಬರ್ತೀನಿ ಡಾರ್ಲಿಂಗ್, ಬಾಯ್. ಅಲ್ಲ, ಇವಳಿಗೆ ಇಷ್ಟು ಹೇಳಿದ್ರು ತಿಳ್ಕೊಳ್ಳಲ್ಲ. ಈ ಥರ ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಹೋಗ್ತಾಳೆ, ಹುಡುಗರು ಕಣ್ಣು ಕುಕ್ಕಲ್ವಾ? ಅಯ್ಯೋ, ಹೆಂಗಾದ್ರೂ ಇವಳನ್ನ ಲವ್ ಮಾಡಿ ಮದುವೆ ಆದ್ನು, ಯಾಕಾದ್ರೂ ಇವಳನ್ನ ಲವ್ ಮಾಡಿ ಮದುವೆ ಆದ್ನು. ಥೂ. ಗೀತಾ, ಗೀತಾ. ಓ ಸಿಸ್ಟರ್, ಬಂದ್ರಾ? ಬನ್ನಿ. ಅಯ್ಯೋ ಪುಟ್ಟ, ಹೇಗಿದೆಯಾ? ಆರಾಮಿದ್ದೀರಾ ಸಿಸ್ಟರ್? ಅಣ್ಣ ಬಂದಿಲ್ವಾ? ಇಲ್ಲ, ಅವ್ರು ಬರಲಿಲ್ಲ, ಕೆಲಸ ಆಯ್ತಂತ ಹೇಳಿ ನಾನೇ ಬಂದೆ. ಎಲ್ಲಿ ಗೀತಾ ಕಾಣ್ತಾ ಇಲ್ಲ? ಓಹೋ, ನಾವು ಬರ್ತೀವಿ ಅಂತ ಏನು ಈ ಕೆಲಸದವ್ರ ಹತ್ರ ಸ್ಪೆಷಲಾಗಿ ಅಡುಗೆ ಮಾಡಿಸ್ತಿದಾರೆ ಏನು? ಕಾಣ್ತಾನೆ ಇಲ್ಲಲ್ಲ. ನಾವು ಬರ್ತೀವಿ ಅಂತ ಸಂಭ್ರಮ ಜೋರಿರ್ಬೇಕು ಅವಳಿಗೆ. ಅದು ಅದು ಸಿಸ್ಟರ್, ಅದು ಗೀತಾ ಮನೇಲಿಲ್ಲ, ಅವಳು ಜಾಗಿಂಗ್ ಹೋಗಿದ್ದಾಳೆ. ಏನು, ಜಾಗಿಂಗಾ? ಸರಿ. ಸರಿ ಸಿಸ್ಟರ್, ನೀವು ಕೂತ್ಕೊಳ್ಳಿ, ನಾನು ಟೀ ಮಾಡ್ಕೊಂಬರ್ತೀನಿ. ಪುಟ್ಟ, ನಿಂಗೇನು ಬೇಕು? ಅವನಿಗೆ ಹಾರ್ಲಿಕ್ಸ್ ಕುಡಿತಾನೆ. ಹೌದಾ, ನಾ ಮಾಡ್ಕೊಂಬರ್ತೀನಿ ಇರು. ಅಯ್ಯೋ, ಬೇಡ ಬಿಡಿ ಅಣ್ಣ. ಅಡುಗೆ ಮನೇಲಿ ಎಲ್ಲಿದೆ ಐಟಮ್ಸ್ ಅಂತ ಹೇಳಿದ್ರೆ ನಾನೇ ಮಾಡ್ತೀನಿ, ಪರವಾಗಿಲ್ಲ. ನೀವು ಹೇಳ್ಕೊಡಿ, ನಾನು ಮಾಡ್ತೀನಿ, ಅದರಲ್ಲಿ ಏನಿದೆ. ಅಲ್ಲ, ನೀವು ಎಲ್ಲಿದೆ ಅಂತ ತೋರಿಸಿದ್ರೆ ಸಾಕು, ಪಾಪ ಗಂಡು ಮಕ್ಳಿಗೆ ಹಚ್ಚದ. ನಾನು ಮಾಡ್ತೀನಿ ಬನ್ನಿ. ಅದರಲ್ಲೂ ನಿಮ್ಮ ಅಡುಗೆ ಮನೇಲಂತೂ ನಂಗೆ ಮಾಡೋಕ್ಕಂತೂ ಭಾಳ ಖುಷಿ. ಇಷ್ಟು ದೊಡ್ಡ ಮನೇಲಿ ಅಡುಗೆ ಮಾಡೋದು, ಅಯ್ಯಪ್ಪ, ನಂಗೆ ಖುಷಿ ಭಾಳ. ಬನ್ನಿ. ಸರಿ, ಆಯಿತು. ನೀವು ಒಳಗೆ ಅಡುಗೆ ಮನೆ ಇಲ್ಲಿದೆ, ಹೋಗಿ ನಾನು ಬರ್ತೀನಿ. ಪುಟ್ಟ, ಇಲ್ಲೇ ಸೋಫಾ ಮೇಲೆ ಕುತ್ಕೊಂಡು ನಿಂಗೆ ಹಾರ್ಲಿಕ್ಸು ಬಿಸ್ಕೆಟು ತೊಗೊಂಡು ಬರ್ತೀನಿ, ಮತ್ತು ನಿಮ್ಮ ಅಮ್ಮನಿಗೆ ತೋರಿಸಿ ಬರ್ತೀನಿ ಅಡುಗೆ ಮನೆನ. ಐ, ಸೋಫಾ ಎಷ್ಟು ಮೆತ್ತಗಿದೆ. ಜಿಂಗ್ ಚಕ್, ಚಕ್. ಅಯ್ಯೋ 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 ಅಯ್ಯೋ, ಕರ್ಮಕಾಂಡ ಬಂದ್ಬಿಟ್ಟವನೋ ಶನಿ. ಏಯ್ ಏಯ್, ಏನು ಮಾಡ್ತಾ ಇದ್ಯಾ? ಸೋಫಾ ಕನ್ನೋದು. ಅಯ್ಯೋ ಅಯ್ಯೋ, VIP ಸೋಫಾ ಹೆಂಗ್ ಜಿಗಿತದ ನೋಡು, ಹಂದೆ ಜಿಗಿದಂಗ. ಎಲ್ಲಿ ಬರ್ತಾವೋ ದರಿದ್ರಗಳು, ಬೆಗ್ಗರ್ಗಳು. ಅದು ಇಳಿಯೋ ತೆಳಗೆ, ತೆಳಗೆ ಇಳಿಯೋ. ಗೀತಾ, ಏನಮ್ಮ ಇದು ನಿನ್ನ ಡ್ರೆಸ್ಸು? ಅಯ್ಯೋ ಅಯ್ಯೋ ಅಯ್ಯೋ, ಮೈ ಮೇಲೆ ಬಟ್ಟೆನೇ ಇಲ್ಲಲ್ಲ. ಯಾಕೆ, ಇದು ಕಾಣ್ತಾ ಇಲ್ವಾ ನಿಮ್ಮ ಕಣ್ಣಿಗೆ? ಮೈ ತುಂಬ ನಿಮ್ಗತ್ತೆ ಸೀರೆ ಉಟ್ಕೊಂಡ್ರೆ ಮೈ ಮೇಲೆ ಬಟ್ಟೆ ಕಾಣುತ್ತಾನ? ಈ ಥರ ಹಾಕೊಂಡಾಗ ಮೈಗೆ ಬಟ್ಟೆ ಕಾಣಲ್ಲನ? ಏನು ಇಂಪಾರ್ಟೆಂಟ್ ಇದೆಯೋ ಅದನ್ನು ಮುಚ್ಕೊಂಡ್ರೆ ಸಾಕಲ್ಲ. ಅದು ಬಿಟ್ಟು ನಿಮ್ಮಂಗೆ ಎಲ್ಲ ಸುತ್ಕೊಂಡು ಬೆವ್ರು ಸುಸ್ಕೊಂಡು, ನಂಗೆ ಗೊಬ್ಬನ್ಕಂತ ಇರೋಕ್ಕಾಗಲ್ಲ. ನೋಡ್ರಿ, ನೀವು ಅಲ್ಲತ್ತಿದ್ದೀರಾ, ಇಲ್ಲಿ ಬೆವ್ರು ಸ್ಮೆಲ್ ಬರ್ತಾ ಇದೆ. ಹೌದು, ಯಾವಾಗ ಬಂದ್ರಿ? ಈಗ ಬಂದೆ. ಬಂದ ತಕ್ಷಣ ಅನ್ನ ಚಾ ಮಾಡ್ತೀನಿ ಅಂತ ಹೊಂಟ್ರು, ಅದಕ್ಕೆ ನಾನೇ ಬೇಡ ನಾನೇ ಮಾಡ್ತೀನಿ ಅಂದೆ. ಪಾಪ ಅವ್ರು ಅಡುಗೆ ಮೇಲೆ ತೋರಿಸ್ಕೊಟ್ಟು ಹೋದರು. ನಾನು ಚಾ ಕೆಟ್ಟಿದ್ದೀನಿ. ಹೌದಾ, ಚಾ ಮಾಡ್ತಾ ಇದ್ದೀರಾ? ನನಗೂ ಒಂದು ಕಪ್ ಮಾಡಿಬಿಡಿ, ಯಾಕಂದರೆ ಭಾಳ ತಲೆನೋವು. ಒಂದು ಕಪ್ ಬಿಸಿ ಬಿಸಿ ಚಾ ಕುಡಿದ್ರೆ ನಿಮ್ಮ ಕೈಯಾರ ನನಗೂ ಒಂದು ಸ್ವಲ್ಪ ಸಂತೋಷ ಆಗುತ್ತೆ. ಮಾಡ್ಕೊಂಬನ್ನಿ. ಸರಿ, ಆಯಿತು. ಅಲ್ಲ, ನಾನು ಊರಿಂದ ಬಂದಕ್ಕೆ, ಹೇಗಿದ್ದೀರಾ? ನೀರು ಬೇಕಾ? ಚಾ ಮಾಡ್ಕೊಂಬರ್ತೀನಿ ಕುಂಡ್ರಿ ಅಂತ ಒಂದು ಮಾತು ಇಲ್ಲ. ಅವಳಿಗೂ ಒಂದು ಕಪ್ ಮಾಡಿಕೊಡು ಅಂತ ಆರ್ಡರ್ ಮಾಡ್ತಾಳೆ. ಏನಪ್ಪ ಇದು ಹಣೆ ಬರ. ಅಲ್ಲ, ಏನು ಬಂದು ಸಿಕ್ಕಾಕೊಂಡೆ ಅಂತೀನಿ ನಾನಿಲ್ಲಿ. ಅದು ಹೆಂಗೆ ದಾಟೋದಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈ ಬಾತ್ರೂಮ್ ತೊಳೆಯೋಕೆ ಹಚ್ಬೇಕಲ್ಲ, ಕೆಲಸದವ್ರು ಬೇರೆ ಬಂದಿಲ್ಲ. ನನ್ನನ್ನು ಕೇಳಿದ ಕೆಲಸವ್ರು ಬಿಡೋದಂತೂ ಮಾತೇ ಇಲ್ಲ. ನಾನೇ ಬಿಡಿಸಿದ್ದೀನಿ, ಇವಳು ಬರ್ತಾಳೆ, ಕೆಲಸ ಮಾಡಿಬಿಟ್ಟು ಕೆಲಸ ಭಾಳ ತಕ್ಷಣ 2 ದಿನದಲ್ಲಿ ಓಡಿ ಹೋಗ್ತಾಳೆ. ಅದಕ್ಕೆ ಇವಳಿಗೆ ಮಾಡ್ತೀನಿ, ಟಾಯ್ಲೆಟ್ ತೊಳೆಕಸ್ತೀನಿ. 2 ಟಾಯ್ಲೆಟ್ ತೊಳೆದ ತಕ್ಷಣ ಸುಸ್ತಾಗ್ಬಿಡುತ್ತೆ ಮಗಳಿಗೆ. ಇಲ್ಲಿ ನಿಂದ್ರೋದೇ ಇಲ್ಲ ಅಂತಾಳೆ. ಮಗನ ಕರ್ಕೊಂಡು ರೈಟ್ ಹೇಳಿದ್ರೆ ಸಾಕು, ಆಮೇಲೆ ಕೆಲಸದವ್ರು ಬಂದು ಕೆಲಸ ಮಾಡ್ಕೋತಾರಪ್ಪ. ಕರಿತೀನಿ ರೀ. ವೈನಿ, ವೈನಿ, ಏನಾಯಿತು? ಗೀತಾ, ಏನಿಲ್ಲ ವೈನಿ, ನಾನು ಟಾಯ್ಲೆಟು ಬಾತ್ರೂಮು ತೊಳಿಬೇಕಂತೇಳಿ ಎಣ್ಣೆ ಹಾಕಿದ್ದೆ ನಮ್ಮ ರೂಮ್ನಾಗಿದ್ದು, ಮತ್ತು ಬಾತ್ರೂಮ್ ಎಲ್ಲ ತೀತದೆ. ನಿನ್ನೆ ಟಾಯ್ಲೆಟ್ ತೆಗ್ಬೇಕನ್ನೋಷ್ಟರಲ್ಲಿ ತಲೆ ಸುತ್ತು ಬರ್ತಾಯಿದೆ. ನಿನ್ನೆಯಿಂದ ಒಂಥರ ಊಟನೇ ಮಾಡಿಲ್ಲ, ಹೊಟ್ಟೆಲಿ ಸಂಕಟ, ತಲೆ ಸುತ್ತು ಬರ್ತಾಯಿದೆ. ಅದಕ್ಕೆ ನೀವು ಒಂಚೂರು ಟಾಯ್ಲೆಟ್ ತೊಳೆದು ಬಿಡ್ತೀರಾ ವೈನಿ? ತಪ್ಪು ತಿಳ್ಕೊಬೇಡಿ, ಟಾಯ್ಲೆಟ್ ತೊಳೆಯೋಕೆ ಹಚ್ಚಿದಾಳಂತ. ಅಯ್ಯೋ,
ಅದಕ್ಕೇನಂತೆ ಗೀತಾ, ನಮ್ಮ ಮನೆ ಪಾಪ ನಿನಗೆ ಹುಷಾರಿಲ್ಲ ಅಂದಾಗ ನೀನು ಕೆಲಸ ಹೇಳ್ತಾ ಇದ್ದೀಯ, ಇಲ್ಲಾಂದರೆ ಕೆಲಸನೇ ಹೇಳಲ್ಲ. ಸರಿ ಆಯಿತು ಬಿಡು, ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನಾನು ಎರಡು ಟಾಯ್ಲೆಟ್ ತೊಳೆದು ಬಾತ್ರೂಮ್ ತೊಳಿತೀನಿ, ತೊಳೆದ್ಬಿಟ್ಟು ಜಳಕ ಮಾಡಿ ಬರ್ತೀನಿ. ಹ್ಞೂ. ಅಯ್ಯೋ, ನೀವಿಲ್ಲಿ ಜಳಕ ಮಾಡಬೇಡಿ, ನೀವು ಇದ್ದೀರಲ್ಲ ಆ ರೂಮಲ್ಲೇ ಇದೆ. ಇದನ್ನು ತೊಳೆದ್ಬಿಟ್ಟು ಅಲ್ಲೇ ಹೋಗಿ ಅದನ್ನು ತೊಳೀರಿ, ಅದನ್ನು ತೊಳೆದು ಅಲ್ಲೇ ಜಳಕ ಮಾಡಿಬಿಡ್ರಿ. ಯಾಕಂದ್ರೆ ಈಗ ನಮ್ಮ ಯಜಮಾನ್ರು ಬರ್ತಾರಲ್ಲ ಜಳಕ ಮಾಡಕ್ಕೆ, ಅದಕ್ಕೆ ಅವ್ರು ಮತ್ತೆ ಆಫೀಸ್ಗೆ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ, ಸುಂದರವಾದ ಒಳ್ಳೆ ಗುಣಮಟ್ಟ ಕಡಿಮೆ ಬೆಲೆಯಲ್ಲಿ ಹೊಸ ಕಲೆಕ್ಷನ್ ಸೀರೆಗಳು ಬಂದಿದ್ದಾವೆ. ಇದು ನೋಡಿರಿ, ಸ್ಟೋನ್ ವರ್ಕಿನ ಸಾರಿ ಐತಿ. ಯಾರಿಗಾದರೂ ಬೇಕಂದ್ರೆ ನಾನು ಫಸ್ಟು 1100 ರೂಪಾಯಿಗೆ ಮಾರಿದ್ದೆ ಸೀರೆಗಳನ್ನ, ಈಗ ಕೇವಲ 1000 ರೂಪಾಯಿಗೆ ಕೊಡ್ತಾಯಿದ್ದೀನಿ. ಇದು ಬಂದು 750 ರೂಪಾಯಿ ಸ್ಟೋನ್ ವರ್ಕಿಂದು. ಇದು ಬಂದು ನೀತಾ ಅಂಬಾನಿ ಅವರು ವೇರ್ ಮಾಡಿರೋಂಥ ಸಾರಿ ಬಂದು 1800 ರೂಪಾಯಿ ಈ ಥರ ಎಲ್ಲ ಇತ್ತು ಸಾರಿ. ಇದು ಗೋಲ್ಡನ್ ಸಾರಿ ಇತ್ತು. ಸೊ ಈಗ 1200 ರೂಪಾಯಿಗೆ ಕೊಡ್ತಾಯಿದ್ದೀನಿ. ಸಾರಿ ಕಲರ್ ಅಂತೂ ಇಷ್ಟ ಅದಾವೆ, ಬಾರ್ಡರು ನೋಡ್ಕೊಂಬಿಡಿ. ಇದು ನಾನೆಲ್ಲನೂ ಬಹಳ ಪೀಸಸ್ ತರಿಸಿದ್ದೆ ಸೀರೆದು. ಇದೆಲ್ಲ ಖಾಲಿಯಾಗಿ ಇಷ್ಟೇ ಉಳಿದಿರೋದ್ರಿಂದ 850 ಕೊಡ್ತಾಯಿದ್ದೀನಿ. ಇಲ್ಲ ಫಸ್ಟು 1000 ರೂಪಾಯಿಗೆಲ್ಲ ಮಾರಿದ್ದೆ ನಾನು. ಈ ಸೀರೆ ಬಂದು ಬಾರ್ಡರ್ ಸೀರೆ ಆಗಿರುತ್ತೆ, ಸ್ಮೂತ್ ಸಿಲ್ಕಿ ಸೀರೆ ಆಗಿರುತ್ತೆ. 1200 ರೂಪಾಯಿಗೆ 3 ಸಾರಿ ಕೊಡ್ತಾ ಇರ್ತೀನಿ. ಮತ್ತು ಇದು ಬಂದು ನಿಮಗೆ ಸಿಲ್ವರ್ ಕಲರ್ ಬಾರ್ಡರ್ ಸಾಡಿ ಐತೆ, ಮತ್ತು ಪಿಂಕ್ ಕಲರ್ ಬಾರ್ಡರ್ ಬಂದೈತಿ. ಇದರೊಳಗೆ ಇಷ್ಟು ಕಲರ್ ಅವೈಲೇಬಲ್ ಅದಾವೆ. ಇದು ರೇಟ್ನು ಇಲ್ಲೇ ಕೊಟ್ಟಿರ್ತೀನಿ, ಮತ್ತು ನಮ್ಮ ಮೊಬೈಲ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಮತ್ತು ಸೀರೆ ಫೋಟೋಗಳು ವೀಡಿಯೋಗಳೂ ಹಾಕಿರ್ತೀನಿ ನಾನು. ಸೊ ನಿಮ್ಗೆ ಯಾರಿಗಾದ್ರೂ ಈ ಸೀರೆಗಳು ಬೇಕಂತಂದ್ರೆ ನೀವೇನು ಮಾಡಬೇಕು ಅಂದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೀನಲ್ಲ, ಅದಕ್ಕೆ ಸೀರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಬೇಕು. ಇದು ಬಂದು ನೋಡಿ, ಗೋಲ್ಡನ್ ಲೇಸಿನ ಸಾರಿ, ಟ್ರೆಂಡಿಂಗ್ ಸಾರಿ ಐತಿ. 750, ಫಸ್ಟ್ ಎಲ್ಲ 750 800 ರೂಪಾಯಿಗೆ ಮಾರಿದ್ದೆ ನಾನು. ಈಗ 700 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ನೋಡಿರಿ, ಬಾರ್ಡರ್ ಇರುತ್ತೆ, ಹೊಸ ಟ್ರೆಂಡಿಂಗ್ ಸಾರಿ ಐತಿ. 700 ರೂಪಾಯಿಗೆ ಕೊಡ್ತಾ ಇದ್ದೀನಿ. ರೇಟ್ನ ನಾನು ಹೇಳಕ್ಕೆ ಹೋಗಲ್ಲ. ಇದು ಪಶ್ಮಿನಾ ಸಾರಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಎಲ್ಲ ಭರತನಾಟ್ಯ ಮಾಡೋದು ಎಲ್ಲ ಐತೆ ಡಿಸೈನು. ಸೊ ಅದು ನಿಮಗೆ ಅದ್ರ ಮೇಲೆ ರೇಟ್ ಕೊಟ್ಟಿದ್ದೀನಿ. ಇದು ಬಂದು ವೈಟ್ ಕಲರ್ ಸಾಡಿ, ವೈಟ್ ಅಂದರೆ ವೈಟ್ ಬರಲ್ಲ, ಕ್ರೀಮ್ ಕಲರ್ ಸಾಡಿಗೆ ಅದು ಇದು ಹೂ ಬಂದಿರುತ್ತೆ. ಇದು ಬಂದು ನಿಮಗೆ ಸ್ಟೋನ್ ವರ್ಕಿನ್ ಡೈಲಿ ವೇರ್ ಸಾರಿ ಅದಾವ. 1200 ರೂಪಾಯಿಗೆ 3 ಸಾರಿ ಕೊಡ್ತಾ ಇರ್ತೀನಿ. ಯಾವ ಸಾರಿ 3 ಸಾರಿ ಕೊಡ್ತೀನಿ, 4 ಸಾರಿ ಕೊಡ್ತೀನಿ ಅಂತೀನಲ್ಲ, ಅವನಷ್ಟೇ ಕೊಡ್ತಿರ್ತೀನಿ. ಅದು ಬಿಟ್ಟು ಯಾವ್ದು, ಇದು ನೋಡಿರಿ ಅನುಶ್ರೀ ಸಾಡಿ, 1350 ರೂಪಾಯಿಗೆ 3 ಸಾರಿ ಅದು. ಇದು ಬಂದು 1100 ರೂಪಾಯಿಗೆ 2 ಸಾರಿ ಕೊಡ್ತಾ ಇರ್ತೀನಿ. ಮತ್ತು ನೀವು ಎಲ್ಲ ಸೀರೆನೂ 2 3 ಕೊಡ್ತಾರಂತೇನಿಲ್ಲ. ಅದ್ರ ಮೇಲೆ ಒಂದು ಸುಮ್ಮನೆ ರೇಟ್ ಹಾಕ್ಬಿಟ್ಟಿದ್ದೆ ಅಂದರೆ ಅದು ಒಂದೇ ಕೊಡ್ತೀನಿ ಅಂತ ಅರ್ಥ. ಇದು 450 ರೂಪಾಯಿಗೆ ಒಂದೇ ಸೀರೆ. ಇದು ನಮ್ರತಾ ಗೌಡ ಅವರು ವೇರ್ ಮಾಡಿರೋಂಥ ಸಾರಿ, ನೆಕ್ಲೆಸ್ ಡಿಸೈನ್ ಸಾರಿ. ಇದು ಪಿಂಕ್ ಮತ್ತು ಲೈಟ್ ಪಿಂಕ್ ಬಾರ್ಡ್ರ್ ಐತಿ. ಇದು ಬಂದು ನೋಡಿರಿ, ರಂಗಿತಾ ರಂಗು ಅಂತೇಳಿ ಹೊಸದು ಒಂದೈತಲ್ಲ ಈಗ, ಇದು ಬಂದು ನಿಮಗೆ ಪ್ರಿಂಟೆಡ್ ಇರ್ತೈತಿ. 450 ರೂಪಾಯಿ ಸಾರಿ, ತುಂಬ ಚೆನ್ನಾಗಿದೆ. ಇವು ಬಂದು ಡೈಲಿ ವೇರ್ ಸಾರಿ ಐತಿ, ಸ್ಟೋನ್ ವರ್ಕಿಂದ ಐತೆ. ಸ್ಟೋನ್ ಅಂದ್ರೆ ಆ ಥರ ಉದುರೋ ಸ್ಟೋನ್ ಅಲ್ಲ, ಇದು ಕ್ವಾಲಿಟಿ ಮಾತ್ರ ನಂಬರ್ 1 ಐತೆ. ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡಕತ್ತಿ 5-6 ತಿಂಗಳಾಯಿತು. 7ನೇ ಸಲ ನೀರಾಗ ಹಾಕಿದ್ದೀನಿ, ಏನೂ ಸ್ಟೋನ್ ಉದುರಿಲ್ಲ. 1000 ರೂಪಾಯಿಗೆ 3 ಸೀರೆ ನೋಡಿರಿ, ಎಷ್ಟು ಚಂದ ಅದಾವ, ಅಷ್ಟು ಮಸ್ತ್ ಅದಾವ. ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದಾವೆ. ಯಾರಿಗೆಲ್ಲ ಬೇಕಂತಿರಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ, ರೈಟ್ ಮಾರ್ಕ್ ಮಾಡಿ ನಿಮ್ಗೆ ಯಾವ ಸೀರೆ ಬೇಕೋ ಅದನ್ನು ಇಲ್ಲಿ 9036882501ಗೆ ವಾಟ್ಸಪ್ ಮಾಡಿರಿ. ನೀವು ಇದು ಬೇಕು ಅದು ಬೇಕು ಈ ಸೀರೆ ಬೇಕು ಅಂದರೆ ನಂಗೆ ಗೊತ್ತಾಗಲ್ಲ, ತುಂಬ ಸೀರೆ ಇರ್ತಾವೆ. ಹಾಗಾಗಿ ನೀವೇನು ಮಾಡಬೇಕು, ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ. ವಿಡಿಯೋದಾಗ ನೋಡುವಾಗ ಸ್ಕ್ರೀನ್ಶಾಟ್ ತೊಗೊಂಡು ಅದಕ್ಕೆ ಒಂದು ಟಿಕ್ ಮಾರ್ಕ್ ಹಾಕಿ, ಈ ಥರ ಸೀರೆ ಬೇಕು ಮೇಡಮ್ ನಮಗೆ ಅಂತ ನೀವು ಕಳಿಸ್ಕೊಡಿ. ಆಗ ನಾನು ನಿಮಗೆ ಆ ಥರ ಸೀರೆನ, ನಂಗೆ ಬೇಗ ಈಸಿ ಆಗಿಬಿಡುತ್ತೆ ಹೇಳೋಕ್ಕೆ. ರೇಟ್ ಅಂತೂ ಹೇಳೋಕ್ಕೇನೋ ಅದರಲ್ಲೇ ಕೊಟ್ಬಿಟ್ಟಿರ್ತೀನಿ, ಎಲ್ಲನೂ ಅದರಲ್ಲೇ ರೇಟ್ ಕೊಟ್ಟಿರ್ತೀನಿ ನಾನು, ಏನು ಹೇಳೋಕ್ಕೇನಿರೋದಿಲ್ಲ. ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ರೇಟ್ ಕೊಟ್ಟಿರ್ತೀನಿ, ಮತ್ತು ಸೀರೆ ಫೋಟೋನೂ ಹಾಕಿರ್ತೀನಿ. ನಿಮ್ಗೆ ಯಾವ್ದು ಬೇಕು ಇಷ್ಟ ಆದರೆ ನೋಡಿ. 1200 ರೂಪಾಯಿಗೆ 3 ಸೀರೆ ಕೊಡ್ತಾಯಿದ್ದೀನಿ, ಮತ್ತು ಒಂದೇ ರೇಟ್ ಹಾಕಿರ್ತೀನಿ ನೋಡಿ. ಸುಮ್ಮನೆ 750, ಇದು ನೋಡಿ 800 ರೂಪಾಯಿಗೆ 2 ಸೀರೆ, ಇದು 800ಕ್ಕೆ ಹಾಕಿರ್ತೀನಿ ಅಂದರೆ ಇದನ್ನು ಒಂದೇ ಕೊಡ್ತಾಯಿದ್ದೀನಿ ಅಂತ ಅರ್ಥ, 3 4 ಕೊಡಲ್ಲ. ಅವು ಏನು 1200 ರೂಪಾಯಿಗೆ 3 ಕೊಡ್ತೀನಿ, 1000 ರೂಪಾಯಿಗೆ 3 ಕೊಡ್ತೀನಿ ಅಂತಲ್ಲ, ಅವ್ನು ಕೊಡ್ತೀನಿ. ಇದು 1100 ರೂಪಾಯಿಗೆ 5 ನೈಟಿ ಕೊಡ್ತಾಯಿದ್ದೀನಿ. ಅದು ಫಸ್ಟ್ನೇ ತೋರಿಸಿದ್ದು 1000 ರೂಪಾಯಿಗೆ 5 ನೈಟಿ. ಇದು ಬಂದು 1000 ರೂಪಾಯಿಗೆ 3 ನೈಟಿ. ಇದು ಬಂದು 350 ರೂಪಾಯಿ.
ಇಳಕಲ್ ಕಾಟನ್ ಸಾರಿ ಬಂದಾವ ನೋಡ್ರಿ. ಎಷ್ಟು ಚಂದ ಅದಾವ ಅಂದ್ರೆ ಅಷ್ಟು ಸಣ್ಣಗೆ ಲೈನ್ ಚೆಕ್ಸ್ ಅದಾವ. ಅಷ್ಟು ಸೂಪರ್ ಆಗಿದಾವ. ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದಾವ. ಇವು ದೊಡ್ಡ ಚೌಕ್ ನೋಡ್ರಿ, ದೊಡ್ಡ ಚೌಕ ಆಕಾರದಲ್ಲಿದ್ದಾವೆ. ಎಷ್ಟು ಚೆನ್ನಾಗಿದಾವ, ಮಸ್ತ್ ಅದಾವ. ಬಾರ್ಡರ್ ಕೂಡ ಅಷ್ಟೇ ರಿಚ್ ಆಗೈತಿ. ಮತ್ತು ನಿಮ್ಗೆ ಇದು ಪಲ್ಲು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇವು ಬಂದು ಇಳಕಲ್ ಸಾರಿ ಅಂತೇಳಿ ಟ್ರೆಂಡಿಂಗ್ ಆಗಿರೋ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸಾರಿ. ಮತ್ತು ಇದು ನಿಮ್ಗೆ ರೇಷ್ಮೆ ಪ್ಯೂವರ್ ಬಾರ್ಡರ್ ಸೆರಗ ರೇಷ್ಮೆದಿರುತ್ತೆ, ರೇಷ್ಮೆ ಸಾರಿ. ಇದು ಬಂದು ನಿಮಗೆ ಬಾರ್ಡರ್ ಸಾರಿ. ಇಷ್ಟು ಲುಕ್ಕು ಇಷ್ಟು ಸ್ಮೂತ್ ಅದಾವ. ಸಾರಿ ಬಂದು 950 ರೂಪಾಯಿ ಇರ್ತೈತಿ. ಬೇಗ ಸ್ಕ್ರೀನ್ಶಾಟ್ ತೊಗೊಳ್ರಿ, ಮಾರ್ಕ್ ಮಾಡಿರಿ. ನಿಮ್ಗೆ ಯಾವ ಸೀರೆ ಬೇಕಲ್ಲ ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟಿದ್ದೀನಿ, ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಇಷ್ಟೆಲ್ಲ ಸೀರೆ ಕಲೆಕ್ಷನ್ ಅದಾವ ನೋಡ್ರಿ. ಇಲ್ಲೆಲ್ಲ ಸೀರೆ ಕಲೆಕ್ಷನ್ಗಳದಾವ, ತುಂಬಾ ಐತೆ. ಇವೆಲ್ಲ ನೋಡ್ರಿ ಟಿಪ್ ಟಾಪ್ ಬ್ಲೌಸ್ ಪೀಸ್ ಅಂತಾರಲ್ಲ, ಟಿಪ್ ಟಾಪ್ ಸಾರಿ ಮ್ಯಾಚಿಂಗ್ ಕಲರ್ ಟಿಪ್ ಟಾಪ್ ಬ್ಲೌಸ್ ಅಂತಾರೆ. ಲಿಂಬಿ ಹುಳಿ ವಾಸನೆ ಅದಾವ, ಮಸ್ತ್ ಅದಾವ. ಕ್ವಾಲಿಟಿ ಮಾತ್ರ ನಂಬರ್ 1 ಐತಿ. ಬೇರೆ ಎಲ್ಲ ಕಡೆ ನಿಮಗೆ 80 ಸೆಂಟಿಮೀಟ್ರಿಗೆ 165 ರೂಪಾಯಿ ಬೀಳ್ತಾ ಇದೆ. ನಾನು ಕೊಡೋದು 150 ರೂಪಾಯಿ ಕೊಡ್ತಾ ಇರ್ತೀನಿ. ಯಾರಿಗೆ ಬೇಕಲ್ಲ ಬುಕ್ ಮಾಡ್ಕೊಳ್ಳಿ, ಫ್ರೀ ಶಿಪ್ಪಿಂಗ್.